ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಾನೇ ಅವ್ರನ್ನ ಹುಡ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಅವರು ತಾಳಿನ ತಗ್ಸ್ಬಿಡ್ತಾರೆ. ನಾನೇನಾದರೂ ನಿಂಗೆ ಗಂಜಿ ಕುಡಿ ಅಂತ ಹೇಳಿದರೆ ನೀನು ಹಠ ಮಾಡ್ಕೊಂಡು ಕುಡಿತಾ ಇರಲಿಲ್ಲ. ಈಗ ನೀನಾಗಿ ನೀನು ಹಸು ತಡ್ಕೊಳಕ್ಕಾಗದೆ ಕುಡಿತಿದೀಯ. ನಾನೇನು ಹೇಳಲ್ಲ, ನನಗೆ ನೀನು ಹುಷಾರಾಗಿದ್ದರೆ ಅಷ್ಟೇ ಸಾಕು. ಪದ್ಮಿನಿ 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 ಏನಾಗ್ತಿದೆ? ಪೂರ್ವಿ ಇನ್ಮೇಲೆ ಈ ಮನೆಗೆ ಬರೋದಿಲ್ವಂತ. ಹಾಗಂತ ಯಾರು ಹೇಳಿದ್ದು? ಅದು ಅಮ್ಮಾಜಿ, ಪದ್ಮಿನಿನ ಪದ್ಮಿನಿ ಹೀಗೆ ಹೇಳದ್ಲಾ? ಅದು ಅಮ್ಮಾಜಿ, ಪದ್ಮಿನಿ ಅವ್ರ ಅತ್ತೆ ಊರ್ವಶಿ ಹತ್ರ ಫೋನಲ್ಲಿ ಮಾತಾಡ್ತಿದ್ಲು. ನಾನು ಅದನ್ನು ಕೇಳಿಸ್ಕೊಂಡೆ. ಪೂರ್ವಿ ಮನೆಗೆ ಬರಲ್ವಾ ಅಂತ ಶಾಕಲ್ಲಿ ಕೇಳ್ತಿದ್ಲು. ಇಷ್ಟೇ ಅಮ್ಮಾಜಿ ನಂಗೆ ಗೊತ್ತಿರೋದು. ಚಂಚು, ಈ ವಿಷಯ ನನಗೆ ಹೇಳಿಲ್ಲ. ಪೂರ್ವಿ ಹಾಗ್ಯಾಕೆ ಹೇಳಿದ್ಲು? ಪೂರ್ವಿ ಬಡವ್ರ ಮನೆ ಹುಡುಗಿ ಆಗಿದ್ರು ಅಕ್ಕನ ಮನೇಲಿ ಆರಾಮಾಗಿ ಇದ್ಬಿಡಬಹುದು ಅಂತ ಅಂದ್ಕೊಳ್ಳೋ ಹುಡುಗಿ ಖಂಡಿತ ಅಲ್ಲ. ತಾನಿಲ್ಲಿದ್ದರೆ ನಮಗೆಲ್ಲ ತೊಂದರೆ ಅಂತ ಯೋಚಿಸಿ ಹೀಗೆ ಹೇಳಿದ್ರು ಹೇಳಿರಬಹುದು. ನನಗಂತೂ ಅವಳಿಗೆ ಎಲ್ಲಿಷ್ಟನೋ ಅಲ್ಲಿರೋದೇ ಒಳ್ಳೇದು ಅನ್ಸುತ್ತಪ್ಪ. ನನಗೂ ಅಷ್ಟೇ. ಅದನ್ನು ನಿರ್ಧಾರ ಮಾಡಬೇಕಾಗಿರೋರು ನೀವ್ಯಾರೂ ಅಲ್ಲ, ನಾನು ಅವಳ ಜೊತೆ ಮಾತಾಡ್ತೀನಿ. ಅಮ್ಮಾಜಿ ಪೂರ್ವಿನೇ ಈ ಮನೆ ಸೊಸೆ ಅಂತಿದ್ದಾರೆ. ಈ ಪೂರ್ವಿ ನೋಡಿದ್ರೆ ಈ ಮನೆಗಿನ್ ಯಾವತ್ತೂ ಬರೋಲ್ಲ ಅಂತಿದ್ದಾಳೆ. ಏನಾಗುತ್ತಪ್ಪ ಈಗ? ಪದ್ಮಿನಿ ವಾಮಿಟ್ ಬಂದರೆ ಮಾಡಿಬಿಡು, ಆಗ ನಿಂಗೆ ಆರಾಮಾಗಿರುತ್ತೆ. ಏನಿದು? ನನ್ನಂದ್ರೆ ಇಷ್ಟೊಂದು ಪ್ರೀತಿ ನಿಮಗೆ? ನನ್ನನ್ನು ಇಷ್ಟೊಂದು ಪ್ರೀತಿಸ್ಬೇಡಿ ನಂದನವ್ರೆ. ಯಾಕೆ ಇಷ್ಟ ಅಂತ ಕೇಳಿದ್ರೆ ಏನು ಹೇಳತ್ ಪದ್ಮಿನಿ? ಪ್ರೀತಿ ಕಾರಣ ಬೇಕಾ, ಅಥವಾ ಅಳತೆ ಮಾಡಿ ಪ್ರೀತಿಸ್ಬೇಕಾ? 1 kg ಪ್ರೀತಿ, 100 kg ಪ್ರೀತಿ ಅಂತ ಇಲ್ಲ ಪದ್ಮಿನಿ, ಪ್ರೀತಿಸ್ತೀನಿ ಅಷ್ಟೇ. ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ. ನಿಂಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಏನು ಆಗಕ್ಕಿಲ್ಲ ಅಲ್ವಾ ಅತ್ಯವ್ವ? ಏನು ಹೆದರ್ಕೋಬೇಡ ಪೂರ್ವಿ, ಇವತ್ತು ಏನು ಹೆಚ್ಚು ಕಮ್ಮಿ ಆಗಕ್ಕಿಲ್ಲ. ಬಾ. ಇದೇನು ಅತ್ಯವ್ವ, ಅಮ್ಮಾಜಿ ಫೋನ್ ಮಾಡ್ತಾವ್ರೆ? ಹೌದಾ? ಏನಾಯ್ತಮ್ಮಜ್ಜಿ? ನಾನು ಫೋನ್ ಮಾಡ್ತಾ ಇದ್ದೀನಿ, ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅವಳು. ಹೌದಾ? ಯಾರು? ಅಮ್ಮಾಜಿನೇ ಪದೇ ಪದೇ ಫೋನ್ ಮಾಡ್ತಾವ್ರೆ ಅಂದರೆ ಏನೋ ಮುಖ್ಯವಾದ ವಿಚಾರನೇ ಇರ್ತೈತೆ. ನೋಡು ಪೂರ್ವಿ, ನಿಂಗೀಗ ಮುಖ್ಯವಾದ ಕೆಲಸ ಅಂದರೆ ಈ ತಾಳಿ ತೆಗೆಯೋದು. ಇದಕ್ಕಿಂತ ಯಾವುದು ಹೆಚ್ಚಲ್ಲ. ಯಾರು ಫೋನ್ ಮಾಡಿದ್ರು ತೆಗಿಬೇಡ, ಬಂದು ಕೆಲಸ ನೋಡುವ. ಬಾರವಾ. ಇಲ್ಲ, ನನ್ನ ಕಾಲೇ ರಿಸೀವ್ ಮಾಡ್ತಿಲ್ಲ ಅವಳು. ಅವಳು ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ? ಈಗ ನೋಡಿದ್ರೆ ಅವಳು ಮನೆಗೆ ಬರೋದಿಲ್ಲ ಅಂತ ಹೇಳಿದ್ಲು ಅನ್ನೋ ವಿಷಯ ಬೇರೆ ಬಂತು. ಏನು ಯೋಚನೆ ಮಾಡ್ತಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಅಲ್ಲ ಅಮ್ಮಾಜಿ, ಒಂದು ಪಕ್ಷ ಆ ಪೂರ್ವಿ ಮತ್ತೆ ನಮ್ಮ ಮನೆಗೆ ಬರದೇ ಹೋದರೆ ಏನು ಮಾಡ್ತೀರಾ? ಹೇಗೆ ಬರೋದಿಲ್ಲ ಅವಳು? ಬರಲೇಬೇಕು. ನರೇಂದ್ರ, ನಾನು ಹೇಳೋದನ್ನು ಸ್ವಲ್ಪ ಸರಿಯಾಗಿ ಕೇಳಿಸ್ಕೊ. ನಾನಿಲ್ಲಿ ಹೊಸಲು ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇದೇ ಹೊಸಲು ದಾಟಿ ಅವಳು ಈ ಮನೆಗೆ ಬರಲೇಬೇಕು. ಬರೋ ಹಾಗೆ ನಾನು ಮಾಡೇ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಗುರುಗಳನ್ನ ನೋಡಬೇಕಾಗಿತ್ತು. ಗುರುಗಳು ಧ್ಯಾನದಲ್ಲಿದ್ದಾರೆ, ಸ್ವಲ್ಪ ಹೊತ್ತು ಕೂತಿರಿ, ಬರ್ತಾರೆ. ಅಮ್ಮಾಜಿ ಯಾಕೆ ಫೋನ್ ಮಾಡಿರ್ಬೋದು? ಅವ್ರು ಹಂಗೆಲ್ಲ ನನಗೆ ಫೋನ್ ಮಾಡೋಕ್ಕಿಲ್ವಲ್ಲ? ಅಲ್ಲಿ ಏನಾದರೂ ಸಮಸ್ಯೆ ಆಗಿರ್ಬೋದಾ?
ಅದು ಒಂದ್ಸಲ ಅಲ್ಲ 2 ಸಲ ಫೋನ್ ಮಾಡಿದ್ರು. ಛೀ, ನೀನು ರಿಸೀವ್ ಮಾಡಿ ಮಾತಾಡಬೇಕಾಗಿತ್ತು. ಪೂರ್ವಿ, 10 ನಿಮಿಷ ಆಟೆಯ. ಅತ್ಯವ, ಈಗ ಅಕ್ಕ ಫೋನ್ ಮಾಡ್ತಾವಳೆ. ಕೆಲಸ ಆಯ್ತಾ ಅಂತ ಕೇಳಕ್ ಫೋನ್ ಮಾಡಿರ್ಬೋದು. ಅಂದ್ರೆ ಅವಳಿಗೆ ತಿಳಿಸ್ತೇನೆಯಾ ನಿನ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ ಅನ್ಕೊಂಡ್ಯಾ? ಅವಳಿಗೆ ವಿಷಯ ಗೊತ್ತು. ಅಂದ್ರೆ ಅಕ್ಕ ಇದಕ್ಕೆ ಒಪ್ಕೊಂಡವಳ? ನೋಡು ಪೂರ್ವಿ, ಪತ್ತುನ ಕೇಳಿದ್ರೆ ಅವಳು ಬೇಡ ಅಂತಾನೆ ಹೇಳೋದು. ನೀನು ಬದಲಾಗೋವರೆಗೂ ಅವಳೆಲ್ಲಿ ಬದಲಾಗ್ತಾಳೆ ಹೇಳು? ಪತ್ತು ಜೀವನ ನಂದನ್ನವ್ರ ಜೊತೆ ಖುಷಿಯಾಗಿರ್ಬೇಕು ಅಂತ ಅಂದರೆ ಮೊದಲು ನೀನು ಬದಲಾಗಬೇಕು. ಇವತ್ತು ಈ ತಾಳಿ ತೆಗಿಯೋ ಕೆಲಸ ಆಗ್ಬಿಡ್ಬೇಕು. ಆದರೂ ಅಕ್ಕ ಫೋನ್ ಮಾಡ್ತಾನೆ ಅವಳಲ್ಲ ಅತ್ಯವ. ಫೋನ್ ತೆಗಿಯೋದು ಬೇಡ, ಮೊದಲು ಬಂದ ಕೆಲಸ ಆಗಲಿ, ಆಮೇಲೆ ನಾವೇ ಫೋನ್ ಮಾಡಿ ಮಾತಾಡುವ. ಒಂದು ಸಲ ಈ ತಾಳಿ ನಿನ್ನ ಕುತ್ತಿಗೆಯಿಂದ ಆಚೆ ಬಂದರೆ ಪತ್ತು ಆಟ ಎಲ್ಲ ಹೋಗ್ತೈತೆ. ಅವಳು ನಂದನ್ನೂರ್ ಜೊತೆ ಖುಷಿಯಾಗಿರ್ತಾಳೆ. ಏನು? ಅಯ್ಯೋ ದೇವ್ರೆ, ಈ ಪೂರ್ವಿ ಫೋನ್ ಬೇರೆ ರಿಸೀವ್ ಮಾಡ್ತಿಲ್ವಲ್ಲ. ಅಂದರೆ ಗ್ಯಾರಂಟಿ ಏನೋ ಅನಾಹುತ ಆಗ್ತೈತೆ. ಅತ್ಯವ ಪೂರ್ವಿ ಕತ್ತಿಂದ ತಾಳಿ ತೆಗ್ಸ್ಬಿಟ್ರ? ಇಲ್ಲ, ಹಾಗಾಗಬಾರ್ದು, ಹಿಂಗಾಗಬಾರ್ದು. ನಂದನವ್ರೆ, ಆ ಪೂರ್ವಿನ ಮನೆಗೆ ಹೇಗೆ ಬರೋದಿಲ್ವಾ ನಾನು ನೋಡ್ತೀನಿ. ನಾನು ಒಂದ್ಸಲ ನಿರ್ಧಾರ ಮಾಡಿದ್ರೆ ಮುಗೀತು. ನಾನು ಯಾರ ಮಾತನ್ನು ಕೇಳಲ್ಲ. ಅಜ್ಜಿ, ಈಗ ಪೂರ್ವಿ ಬರ್ತಿದ್ದಾಳ? ಬರ್ತಾಳೆ. ಪೂರ್ವಿನ ಹೇಗೆ ಕರೆಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ಬಂದೇ ಬರ್ತಾಳೆ. ಭಗವಂತ, ಏ ಚಂಚು, ಈ ಅಮ್ಮಾಜಿಗೆ ಬುದ್ಧಿ ಇಲ್ವಾ? ಈ ಅಮ್ಮಾಜಿ ಬಿಹೇವಿಯರ್ಗೂ ಈ ಚಂದು ನಾನು ಮದುವೆ ಬೇಡ ಅಂತ ಹೇಳಿದ್ದಕ್ಕೂ ಏನೋ ಲಿಂಕ್ ಇದೆ. ಅದೇನು ಅಂತ ಕಂಡುಹಿಡಿಬೇಕಷ್ಟೆ. ಅಜ್ಜಿ, ಪದ್ಮಿನಿಗೆ ತುಂಬ ಹುಷಾರಿಲ್ಲ. ನಾನು ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಹೋಗಿ ಬರ್ತೀವಿ. ನೀನು ಎಲ್ಲಿಗೂ ಕರ್ಕೊಂಡು ಹೋಗೋದು ಬೇಡ. ನಾನು ನೋಡ್ಕೋತೀನಿ ಅವಳನ್ನ. ಅಜ್ಜಿ, ಯಾಕೆ? ನಾನು ಯಾಕೆ ಕರ್ಕೊಂಡು ಹೋಗೋಗಿಲ್ಲ? ಪಾಪ ಅವಳೆಷ್ಟು ಒದ್ದಾಡ್ತಿದ್ದಾಳೆ ಗೊತ್ತಾ? ತುಂಬ ವೀಕ್ ಆಗಿದ್ದಾಳೆ. ಸರಿಯಾಗಿ ನಡೆಯೋಕ್ಕೂ ಆಗ್ತಿಲ್ಲ, ಗಂಜಿನೂ ಸೇರ್ತಿಲ್ಲ, ವಾಂತಿನೂ ಮಾಡ್ಕೊಂಡ್ಳು. ವಾಂತಿನ? ಅಂದ್ರೆ ನಂದನ್ ಪದ್ಮಿನಿ? ಏ ನಂದನ್, ನಿಜಾನೇನೋ? ಚಿಕ್ಕಮ್ಮ, ಅದು ನಂದನ್, ಗುಡ್ ನ್ಯೂಸಾ? ಅಂದರೆ ನಮ್ಮನ್ನ ಇಷ್ಟು ಬೇಗ ತಾತಾಜಿ ಮಾಡ್ತಾ ಇದೀಯಾ? ಅಯ್ಯೋ ದೇವ್ರೆ, ಅಮ್ಮಾಜಿ ನೋಡಿದ್ರೆ ನಂದನ್ ಪದ್ಮಿನಿ ಮಧ್ಯೆ ಅಂತರ ಇದೆ ಅಂದರು. ಆದರೆ ಪದ್ಮಿನಿ ತಾಯಿ ಆಗ್ತಾ ಇದ್ದಾಳ. ನಂದನ್, ನಿಜ ಹೇಳು, ಪದ್ಮಿನಿ ಗರ್ಭಿಣಿನಾ? ಹೇಳು. ಇದೇನಜ್ಜಿ, ನಾನೇನೋ ಕೊಲೆ ಮಾಡಿ ಬಂದಿರೋ ಥರ ಕೇಳ್ತಿದ್ಯಾ? ಅಮ್ಮಾಜಿ, ನಿಮಗೆ ಈ ವಿಷಯ ಕೇಳಿ ಖುಷಿ ಆಗ್ತಾ ಇಲ್ವಾ? ನಮ್ಮ ಮನೆಗೆ ಒಂದು ಪುಟ್ಟ ಜೀವ ಬರ್ತಾ ಇದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನಿಮಗೆ? ಅಮ್ಮಾಜಿ, ನೀವು ಮುತ್ತಜ್ಜಿ ಆಗ್ತಾ ಇದ್ದೀರಾ. ವೀರೇಂದ್ರ ಸರ್, ಸರ್, ಯಾರಪ್ಪ? ಭುಜಂಗ ಅವ್ರಂದ್ರೆ ನೀವೇನಾ? ಹಾಂ, ನಾನೇ. ಸರ್, ನೀವು ಮನೆಯನ್ನು ಖಾಲಿ ಮಾಡಬೇಕು. ಏನಪ್ಪ, ನಾವು ಮನೆ ಖಾಲಿ ಮಾಡ್ಬೇಕಾ? ಅಲ್ಲಪ್ಪ, ನಾವಿಲ್ಲಿ ಬಂದು ಇನ್ನೂ 1 ತಿಂಗಳಾಗಿಲ್ಲ. ಹಾಂ, ಅಲ್ಲೇ ಮನೆ ಖಾಲಿ ಮಾಡಬೇಕು ಅಂದರೆ ಏನು ಓನರ್ ಹೇಳಿ ಕಳಿಸಿರ? ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಲ್ಲ, ತಿಂಗಳು ತುಂಬಲಿ ಬಾಡಿಗೆನೂ ಕೊಟ್ಬಿಡ್ತೀವಿ. ನೋಡಪ್ಪ, ದಯವಿಟ್ಟು ಮನೆ ಖಾಲಿ ಮಾಡಿ ಅಂತ ಮಾತ್ರ ಹೇಳ್ಬೇಡ್ಕೊಂಡ್ರಪ್ಪ.
ಅಯ್ಯೋ ಇರಿ ಸರ್, ನಿಮ್ಮ ಮನೆ ಖಾಲಿ ಮಾಡ್ಕೊಂಡ್ರೆ ನಿಮ್ಗೆ ಕರ್ಕೊಂಡು ಬರೋಕ್ಕೆ ಹೇಳಿದೆ ಅಮ್ಮಾಜಿ ಅವರು. ಅಮ್ಮಾಜಿಯವರಾ? ಅಮ್ಮಾಜಿ ಯಾಕೆ ಮನೆ ಖಾಲಿ ಮಾಡಿ ಅಂದರು? ನನಗೇನೂ ಗೊತ್ತಿಲ್ಲ ಸರ್, ಅವ್ರ ಮನೆ ಶಿಫ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಏನೋ ಕೇಳಿದಿದ್ರೆ ಅವರನ್ನೇ ಕೇಳಿ. ಏನ್ರಿ ಇದು? ಅಮ್ಮಾಜಿ ಯಾಕೆ ಹಿಂಗೆ ಹೇಳವ್ರೆ? ಇರಪ್ಪ ಒಂದು ನಿಮಿಷ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ಮನೆ ಕಾಲ್ ಮಾಡಿಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ತೀರಿ ನಮ್ಮನ್ನ? ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ಮನೆಯಲ್ಲ ಐಟಮ್ ಎಲ್ಲ ತುಂಬಿಕೊಂಡು ನಿಮ್ಮನ್ನ ಕರ್ಕೊಂಬರೋಕೆ ಹೇಳಿದ್ದಾರೆ. ನೀವು ಹೋಗಿ ವ್ಯಾನಲ್ಲಿ ಕೂತ್ಕೊಂಡ್ರೆ ಸರ್, ನಾವು ಬರ್ತೀವಿ. ಯಾನಾಗ? ಹಾಂ, ಅಮ್ಮಾಜಿ ಬೇರೆ ಫೋನ್ ಎತ್ತುತ್ತಾ ಇಲ್ಲ. ನನಗೊಂದು ಅರ್ಥ ಆಗ್ತಿಲ್ಲಪ್ಪ ಇದು. ಸ್ವಲ್ಪ ಇರಪ್ಪ, ಸ್ವಲ್ಪ ಇರಿ. ಅಲ್ಲ ಕಣಪ್ಪ, ನನ್ನ ಮಗಳು ಸ್ಕೂಲ್ಗೆ ಹೋಗ್ಯಾಳೆ, ಇನ್ನೊಬ್ಬಳು ಕಾಲೇಜ್ಗೆ ಹೋಗ್ಯಾಳೆ, ನನ್ನ ತಂಗಿ ಕೆಲ್ಸಕ್ಕೆ ಹೋಗ್ಯಾಳೆ. ಅವರೆಲ್ಲ ಬರ್ಬೇಕು. ಜೊತೆಗೆ ಅಮ್ಮಾಜಿಯವ್ರು ಫೋನ್ ಎತ್ತುತ್ತಿಲ್ಲ. ನನಗೆ ವಿಷಯ ಸರಿಯಾಗಿ ಗೊತ್ತಾಗೋವರೆಗೂ ನಾವ್ಯಾರು ವ್ಯಾನ ತಕ್ಕಿಲ್ಲ. ಸರಿ ಸರ್, ನೀವೆಲ್ಲ ತಿಳ್ಕೊಂಡು ಹೇಳಿ, ನಾವಿಲ್ಲೇ ಕುಂತಿರ್ತೀವಿ. ಅಪ್ಪಯ್ಯ, ಏನಾಯ್ತಪ್ಪಯ್ಯ? ಇವರಿಬ್ರು ಯಾರು ಹೇಳಿ ಅಪ್ಪಯ್ಯ. ನಾನು ಹೇಳ್ತೀನಿ ಬಾ. ಬಾ ಪದ್ಮಿನಿ, ಕೂತ್ಕೋ. ನಂದ, ನೀನು ಈ ಕಡೆ ಬಾ. ಸ್ವಲ್ಪ ಗಾಳಿ ಆಗಲಿ, ಅವಳಿಗೆ ಕಷ್ಟ ಆಗುತ್ತೆ. ಚಂಚಲ, ಸ್ವಲ್ಪ ನೀರು ತಗೊಂಡ್ ಬಾ. ಪದ್ಮಿನಿ, ಏನಾಯ್ತಮ್ಮ? ತಲೆ ಸುತ್ತಂಗಾಗ್ತೈತೆ, ವಾಮಿಟ್ ಬರ್ತೈತೆ. ಅಂದ್ರೆ ಖಂಡಿತ ಇದೆ, ಅದ್ರ ಲಕ್ಷಣನೇ. ಪದ್ಮಿನಿ ತಗೋ, ನೀರು ಕುಡಿ. ನಂದನ್ ಕೊಡು, ನಾನು ಕುಡಿಸ್ತೀನಿ. ಬಾ ನೀನು ಈ ಕಡೆ. ತಗೋ, ಏನು ಸ್ವಲ್ಪ ಬೇಕಾ? ಏನಾಯ್ತು ನಿನಗೆ? ಇದ್ದಕ್ಕಿದ್ದಾಗೆ ಇಷ್ಟು ಸುಸ್ತಾಗ್ಬಿಟ್ಟಿದ್ಯಾ? ಅಯ್ಯೋ ಅಮ್ಮಾಜಿ, ಪ್ರೆಗ್ನೆಂಟ್ ಆದ್ರೆ ಹೀಗೆ ಆಗುತ್ತಲ್ವಾ? ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಚಂಚು, ಈ ಅಮ್ಮಾಜಿ ಯಾಕೆ ಬುಸ್ ಬುಸ್ ಅಂತಿದ್ದಾರೆ? ನಂದನ್, ಇನ್ನು ತಡ ಮಾಡಬೇಡ. ಮೊದಲು ಪದ್ಮಿನಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಹಾಂ ಅಪ್ಪ. ಪದ್ಮಿನಿ ಬಾ, ಎತ್ತಂಡು. ನಂದನ್, ನೀನು ಹೋಗಿ ಕಾರ್ ತೆಗಿ, ನಾನು ಪದ್ಮಿನಿ ಕರ್ಕೊಂಡ್ಬರ್ತೀನಿ. ನಡಿ. ಅಮ್ಮಾಜಿ, ನೀವೇ ಹೆಂಗೆ? ನಾವು ಹೋಗಿ ಬರ್ತೀವಿ. ಹೌದಜ್ಜಿ, ನಾನು ಪದ್ಮಿನಿ ಹೋಗಿ ಬರ್ತೀವಿ. ಯಾಕೆ? ನಾನು ಬಂದರೆ ಕಷ್ಟನಾ? ಕಾರ್ ಸ್ಟಾರ್ಟ್ ಮಾಡು, ಕರ್ಕೊಂಬರ್ತೀನಿ. ಅಮ್ಮಾಜಿ, ನಾನು ಪೂರ್ವಿ ನೋಡೋಕೆ ಹೋಗಬೇಕು. ಪೂರ್ವಿ ನೋಡ್ಬೇಕಾ? ಯಾಕೆ? ಅಲ್ಲಮ್ಮ ಪದ್ಮಿನಿ, ಇಂಥ ಸ್ಥಿತಿಲಿ ನೀನು ಅಲ್ಲಿಗೆ ಯಾಕೆ ಹೋಗ್ಬೇಕು? ಯಾಕೆ, ಏನಾದರೂ ತೊಂದರೆನಾ? ನನಗೆ ಅವಳನ್ನ, ಅಪ್ಪಯ್ಯ ಅವನ್ನೆಲ್ಲ ನೋಡ್ಬೇಕನ್ಸ್ತೈತೆ. ನಂದನವ್ರೆ, ನನ್ನ ಕರ್ಕೊಂಡು ಹೋಗಿ. ಪದ್ಮಿನಿ, ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ, ಆಮೇಲೆ ನೋಡಿದ್ರಾಯ್ತು. ಅದು ಅಮ್ಮಾಜಿ. ಪದ್ಮಿನಿ, ಮೊದಲು ಹಾಸ್ಪಿಟಲ್ಗೆ ಹೋಗ್ಬೇಕು, ಬಾ. ನಂದನ್, ಏನಾಯ್ತಜ್ಜಿ? ಹುಷಾರು ಅಂದೆ. ನನ್ನ ಹೆಂಡ್ತಿ ನಾನು ಬೀಳಿಸ್ತೀನಿ ಅಜ್ಜಿ.